ಓಂ ಶಾಂತಿ. ಮುರಳಿಯ ದಿನಾಂಕ 7/3/2022. मीठे बच्चे, सिमिरा सिमिरा सुख पाओ, बाप का सिमिरन करो तो तन के कलह क्लेश मिट जाएंगे, तुम निरोगी बन जाएंगे. ಮಧುರ ಮಕ್ಕಳೇ, ಸ್ಮರಣೆ ಮಾಡಿ ಮಾಡಿ ಸುಖವನ್ನು ಪಡೆಯಿರಿ. ತಂದೆಯ ಸ್ಮರಣೆ ಮಾಡುವುದರಿಂದ ದೇಹದ ಕಲಹ ಕ್ಲೇಶಗಳು ಅಳಿಸಿ ಹೋಗುವವು. ನೀವು ನಿರೋಗಿ ಆಗಿಬಿಡುವಿರಿ. प्रश्न: इस समय तुम बच्चे युद्ध स्थल पर हो. जीत व हार का आधार क्या है? ಈ ಸಮಯದಲ್ಲಿ ನೀವು ಮಕ್ಕಳು ಯುದ್ಧ ಸ್ಥಳದಲ್ಲಿ ಇದ್ದೀರಿ. ಈ ಯುದ್ಧದಲ್ಲಿ ಸೋಲು ಅಥವಾ ಗೆಲುವಿಗೆ आधार ಏನಾಗಿದೆ? श्रीमत पर चलने से जीत, अपनी मत व दूसरों की मत पर चलने से हार. एक तरफ है रावण मत वाले, दूसरी तरफ है ರಾಮ ಮತ ವಾಲೆ. ಶ್ರೀಮತದಿಂದ ನಡೆದರೆ ವಿಜಯದ ಪ್ರಾಪ್ತಿ, ತಮ್ಮ ಮತ ಅಥವಾ ಅನ್ಯರ ಮತದಂತೆ ನಡೆದರೆ ಸೋಲು. ಒಂದು ಕಡೆ ರಾವಣನ ಮತ ಇದೆ, ಇನ್ನೊಂದು ಕಡೆ ರಾಮನ ಮತ ಇದೆ. ಒಂದು ಕಡೆ ರಾವಣನ ಮತದಂತೆ ನಡೆಯೋರಿದ್ದಾರೆ, ಮತ್ತೊಂದು ಕಡೆ ರಾಮನ ಮತದಂತೆ ನಡೆಯೋರಿದ್ದಾರೆ. बाप कहते, बच्चे रावण ने तुम्हें बहुत सताया, अब तुम मेरे से बुद्धि योग लगाओ तो विश्व के मालिक बन जाएंगे. अगर कारणे अकारणे अपनी मत पर चले या खिटपिट में आए, पढ़ाई छोड़ी तो माया मोह फेर देगी, हार खा लेंगे. इसलिए बहुत बहुत खबरदार रहना है. ನಿಮ್ಮ ಬುದ್ಧಿಯೋಗ ನನ್ನ ಜೊತೆಗೆ ಜೋಡಿಸಿರಿ, ಆಗ ವಿಶ್ವದ ಮಾಲೀಕ ಆಗೋರು. ಕಾರಣ ಅಕಾರಣದಿಂದ ಒಂದು ವೇಳೆ ನಿಮ್ಮ ಮತದಂತೆ ನಡೆದಿದ್ದೇ ಆದರೆ ಕಿರಿಕಿರಿ ಆಗ್ತದೆ. ವಿದ್ಯಾಭ್ಯಾಸ ಬಿಟ್ಟರೆ ಮಾಯೆ ಇನ್ನಿಷ್ಟು ನಿಮ್ಮನ್ನು ತಂದೆಯಿಂದ ವಿಮುಖ ಮಾಡ್ತದೆ. ಆಗ ನೀವು ಸೋಲ್ತೀರಿ. ಅದಕ್ಕಾಗಿ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು. ಗೀತ್. ದೇಖ ತೇರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗಯಿ ಭಗವಾನ್. ನಿನ್ನ ಜಗತ್ತಿನ ಸ್ಥಿತಿ ಏನಾಗಿದೆ ನೋಡಿಕೋ ಅಂತ ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ ಜನ. ಕಿತನಾ ಬದಲ್ ಗಯಾ ಇನ್ಸಾನ್. ಹೇ ಪರಮಾತ್ಮ, ನೀನು ರಚನೆ ಮಾಡುವಾಗ ಈ ಸೃಷ್ಟಿ ಹೇಗಿತ್ತು, ಇವತ್ತು ಏನಾಗಿದೆ, ಮನುಷ್ಯ ಎಷ್ಟು ಬದಲಾಗಿದ್ದಾನೆ ಅಂತ ಜನ ಆ ಪರಮಾತ್ಮನಿಗೇ ಈ ಹಾಡಿನ ಮೂಲಕ ಹೇಳ್ತಾ ಇದ್ದಾರೆ. ಓಂ ಶಾಂತಿ. ಇನ್ಸಾನ್ ಕೋ ಕಿತನಾ ಬದಲ್ನಾ ಹೋತಾ ಹೈ, ಯಹ ಸಿರ್ಫ್ ತುಮ್ ಬ್ರಾಹ್ಮಣ ಬಚ್ಚೆ ಹಿ ಜಾನ್ ಸಕ್ತೆ ಹೋ. ಮನುಷ್ಯ ಕಿತನಾ ऊंचा जा सकता, फिर वही मनुष्य कितना नीचे ते नीच बनता है, तुम जानते हो.
ಈ ಸೃಷ್ಟಿ ನಾಟಕದಲ್ಲಿ ಮನುಷ್ಯ ಒಂದೇ ಥರ ಇರೋದಿಲ್ಲ, ಬದಲಾಗ್ತಾನೆ. ಇದು ಬ್ರಾಹ್ಮಣ ಮಕ್ಕಳಿಗೆ ಮಾತ್ರ ಗೊತ್ತಾಗಿದೆ. ಮನುಷ್ಯ ಉನ್ನತ ಮಟ್ಟಕ್ಕೂ ಹೋಗಬಹುದು. ಅದೇ ಮನುಷ್ಯ ಈ ನಾಟಕದ ನಿಯಮಾನುಸಾರವಾಗಿ ಕನಿಷ್ಠಾತಿ ಕನಿಷ್ಠ ಸ್ಥಿತಿಗೂ ಬರ್ತಾನೆ. ಉನ್ನತ ಮಟ್ಟಕ್ಕೂ ಹೋಗ್ತಾನೆ, ನಂತರ ಕನಿಷ್ಠ ಮಟ್ಟಕ್ಕೂ ಬರ್ತಾನೆ. सत्ययुगी सतोप्रधान विश्व के तुम मालिक बन सकते हो और मनुष्य ही तमो प्रधान वर्थ नॉट ए पेनी बन जाते हैं. यह सब कुछ तुमने जाना है बेहद के बाप द्वारा. ಮನುಷ್ಯ ಸಾಧನೆ ಮಾಡಿ ಸತ್ಯಯುಗದ ಸತೋಪ್ರಧಾನ ವಿಶ್ವದ ಮಾಲೀಕ ಆಗಬಹುದು. ಅದೇ ಮನುಷ್ಯ ತಮೋಪ್ರಧಾನ ಆಗ್ತಾ ಆಗ್ತಾ ನಾಟಕದ ಕೊನೆಗೆ ಹೇಗೆ ಕೌಡೆ ಸಮಾನ ಆಗ್ತಾನೆ ಅನ್ನೋದು ಬೇಹದ್ದಿನ ತಂದೆಯಿಂದ ನೀವು ತಿಳಿದಿದ್ದೀರಿ. ಏಕ ಹಿ ಪತಿತ ಪಾವನ್ ಸದ್ಗತಿ ದಾತಾ पावन बनाते, रावण फिर पतित बनाते. ಸರ್ವರ ಸದ್ಗತಿದಾತ ಪತಿತ ಪಾವನ ತಂದೆ ಎಲ್ಲರನ್ನೂ ಪಾವನ ಮಾಡ್ತಾರೆ. ರಾವಣ ಮತ್ತೆ ಪತಿತ ಮಾಡ್ತಾನೆ. ಪರಮಾತ್ಮ ಆಕರ್ ಕಿತನಾ ऊंच बनाते, तब ही गाया जाता ईश्वर की गत मत न्यारी है. ಪರಮಾತ್ಮ ಬಂದು ಮನುಷ್ಯರನ್ನು ಎಷ್ಟು ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಈಶ್ವರನ ಗತಿ ಮತಿನೇ ಭಿನ್ನವಾಗಿದೆ ಅಂತ ಗಾಯನ ಮಾಡಲಾಗ್ತದೆ. ಉನ್ಕಿ ಮಹಿಮಾ ಸಬ್ಸೆ ನ್ಯಾರಿ अपरंपार है, क्योंकि उन जैसी मत और किसकी होती नहीं. ಈಶ್ವರನ ಮಹಿಮೆ ಭಿನ್ನವಾಗಿದೆ ಮತ್ತು ಅಪರಂಪಾರ ಆಗಿದೆ. ಯಾಕೆ ಅಂದರೆ ಅವನ ಸಮಾನ ಮತ ಬೇರೆ ಯಾರದು ಇರೋದಿಲ್ಲ. ಉನ್ಕೋ ಕಹಾ ಜಾತಾ ಹೈ ಶ್ರೀಮತ್ ಭಗವಾನ್ ವಾಚ್. मत तो सबकी होती, बैरिस्टर की मत, सर्जन की मत, धोबी की मत, सन्यासियों की, उदासियों की मत. फिर भी गाया जाता ईश्वर तुम्हारी गत मत सबसे न्यारी है. ಈ ಪ್ರಪಂಚದಲ್ಲಿ ಅನೇಕ ಮತಗಳಿವೆ. ವಕೀಲರ ಮತ, ವೈದ್ಯರ ಮತ, ಧೋಬಿಯ ಮತ, ಸನ್ಯಾಸಿಗಳ ಮತ. ಆದರೆ ಈಶ್ವರನ ಮತ ಇವರೆಲ್ಲರ ಮತದಕ್ಕಿಂತ ಭಿನ್ನವಾಗಿದೆ. ಶಾಸ್ತ್ರಮತ, ಗುರುಮತ, ಮನ್ಮತ, ಪರಮತದಿಂದನೂ ಪರಮಾತ್ಮನ ಮತ ಭಿನ್ನವಾಗಿದೆ. ऊंचे ऊंचे श्रेष्ठाति श्रेष्ठ है. यह कोई मनुष्य व देवता की मत नहीं. ಪರಮಾತ್ಮನ ಮತ ಉನ್ನತಾತಿ ಉನ್ನತ, ಶ್ರೇಷ್ಠಾತಿ ಶ್ರೇಷ್ಠ ಮತ ಆಗಿದೆ. ಇದು ಮನುಷ್ಯರ ಮತನೂ ಅಲ್ಲ, ದೇವತೆಗಳ ಮತನೂ ಅಲ್ಲ. ತುಮಾರೆ ಮೇ ಜೋ ಪಕ್ಕೆ ನಿಶ್ಚಯ ಬುದ್ಧಿ है, वही इस बात को समझ और समझा सकते हैं. वह जानते हैं बाबा की श्रीमत से हम कितना श्रेष्ठ बनते हैं. ನಿಮ್ಮಲ್ಲಿ ಯಾರು ನಿಶ್ಚಯ ಬುದ್ಧಿ ಇದ್ದಾರೆ ಅವರು ಮಾತ್ರ ಈ ಎಲ್ಲ ಮಾತುಗಳನ್ನು ಅರ್ಥ ಮಾಡ್ಕೋತಾರೆ, ಜನರಿಗೂ ತಿಳಿಸ್ತಾರೆ. बाबा लवफुल पीसफुल है, हर बात में फुल है, तो तुमको भी फुल वर्षा बाप से लेना है. ಫುಲ್ ವರ್ಷ ಕ್ಯಾ ಹೈ. ಮಕ್ಕಳಿಗೆ ತಿಳಿದಿದೆ ಶ್ರೀಮತದಿಂದ ಮಾತ್ರ ನಾವು ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ. ತಂದೆ ಪ್ರೇಮದ ಸಾಗರ, ಶಾಂತಿಯ ಸಾಗರ,
ಪ್ರತಿಯೊಂದು ಗುಣದಲ್ಲಿ ಶಕ್ತಿಯಲ್ಲಿ ಸಂಪೂರ್ಣ ಆಗಿದ್ದಾರೆ. ಆದ್ದರಿಂದ ಆಸ್ತಿನೂ ಸಂಪೂರ್ಣವಾದ ಆಸ್ತಿ ಬಾಬಾ ನಮಗೆ ಕೊಡ್ತಾರೆ. ಸಂಪೂರ್ಣ ಆಸ್ತಿ ಯಾವುದು? ನಂಬರ್ 1 विश्व का मालिक बनना. कम से कम सूर्यवंशी माला में तो पिरो जाए. हम ही पूज्य थे, फिर हम ही पुजारी बने. सारी दुनिया उनकी माला फेरती. ಬಾಬಾ ಹೇಳ್ತಾರೆ, ನಂಬರ್ 1 ಆಸ್ತಿಯಾಗಿದೆ ಸೂರ್ಯವಂಶದ ರಾಜ ಆಗುವಂಥದ್ದು. ಸೂರ್ಯವಂಶದ ಮಾಲೆಯ ಮಣಿಯಾಗಿ ಬರುವುದೇ ನಂಬರ್ 1 ಆಸ್ತಿಯಾಗಿದೆ. ನಾವೇ ಪೂಜ್ಯರಾಗಿದ್ವಿ, ನಾವೇ ಈಗ ಪೂಜಾರಿಯಾಗಿದೆ. ಸಾರಿ ದುನಿಯಾ ಉನ್ಕಿ ಮಾಲಾ ಫೇರ್ತಿ. सिमरनी जरूर सिमरती, परंतु सिमरने का अर्थ कुछ भी जानते नहीं. ಬಾಬಾ ಹೇಳ್ತಾರೆ, ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಮತ್ತು ಆ ರಾಜಧಾನಿಯ ಮಾಲೆ ಏನಿದೆ ಎಲ್ಲರೂ ಸ್ಮರಣೆ ಮಾಡ್ತಾರೆ. ಆದರೆ ಆ ಸ್ಮರಣ ಮಾಲೆಯ ಅರ್ಥ ಭಕ್ತರಿಗೆ ಗೊತ್ತಿಲ್ಲ. कहते सिमिर सिमिर सुख पाओ, अर्थात एक को ही सिमरना चाहिए, फिर सिमरो. मुझ बाप को खूब याद करो. मुझे याद करते करते तुम मेरे पास पहुंच जाएंगे. मैं डायरेक्शन देता हूँ, तो गृहस्थ व्यवहार में रहकर सिर्फ मुझ बाप को याद करो. ಬಾಬಾ ಹೇಳ್ತಾರೆ, ಭಕ್ತಿಯಲ್ಲಿ ಅವರವರ ಇಷ್ಟ ದೇವತೆಗಳನ್ನು ಸ್ಮರಣೆ ಮಾಡಿದ್ದು. ಇಲ್ಲಿ ಬಾಬಾ ಹೇಳ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನೆನಪು ಮಾಡ್ತಾ ಮಾಡ್ತಾ ನೀವು ನನ್ನ ಹತ್ತಿರ ಬಂದು ತಲುಪುವಿರಿ. ನಾನು ಸಲಹೆ ಕೊಡ್ತೀನಿ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ನನ್ನೊಬ್ಬನನ್ನೇ ನೆನಪು ಮಾಡಿರಿ. सिमिर सिमिर सुख पाओ, अर्थात जीवन मुक्ति का पद पाओ. कलह क्लेश सब तन से मिट जाएंगे. ಸ್ಮರಣೆ ಮಾಡಿ ಮಾಡಿ ಸುಖ ಪಡೀರಿ, ಅಂದರೆ ಜೀವನ ಮುಕ್ತಿಯ ಪದವಿಯನ್ನು ಪಡ್ಕೊಳ್ಳಿ. ಆಗ ನಿಮ್ಮ ದೇಹದ ಕಲಹ ಕ್ಲೇಶಗಳು ಅಳಿಸಿ ಹೋಗ್ತವೆ, ಮನಸ್ಸಿನ ಕಲಹ ಕ್ಲೇಶಗಳು अड़िसी होक्तवे. वहाँ तुम्हारे शरीर को कोई रोग नहीं रहता. अब तुम बच्चों को सन्मुख सुना रहे, तुम सुनकर औरों को सुनाते. ಇನ್ನು ಸತ್ಯಯುಗಕ್ಕೆ ಹೋದ ಮೇಲೆ ನಿಮಗೆ ಯಾವುದೇ ರೀತಿಯ ದೈಹಿಕ ಕಾಯಿಲೆ ಬರೋದಿಲ್ಲ. ನೀವು ಈ ಎಲ್ಲ ವಿಚಾರಗಳನ್ನು ತಾವು ತಿಳ್ಕೊಂಡು ಜನರಿಗೆ ತಿಳಿಸಬೇಕು. सबसे अच्छा यह टेप रिकॉर्डर सुनाता है, जरा भी मिस नहीं करेंगे. बाकी एक्सप्रेशंस को तो नहीं देख सकेंगे, बुद्धि से समझेंगे कि बाबा ऐसे ऐसे समझाते होंगे. ಬಾಬಾ ಹೇಳಿದ ಮುರಳಿಯನ್ನು ಟೇಪ್ ರೆಕಾರ್ಡರ ಮೂಲಕ ಆ್ಯಸ್ ಇಟ್ ಈಸ್ ಕೇಳ್ಬೋದು. ಅದು ಹೇಗಿದೆಯೋ ಹಾಗೇ ಕೇಳಬಹುದು. ಒಂದು ಶಬ್ದನೂ ಅದರಲ್ಲಿ ಮಿಸ್ ಆಗೋದಿಲ್ಲ. ಆದರೆ ಹಾವಭಾವಗಳನ್ನು ನೋಡಲಿಕ್ಕೆ ಆಗೋದಿಲ್ಲ. ಟೇಪ್ ರೆಕಾರ್ಡರ್ ಮೂಲಕ ಬುದ್ಧಿಯಿಂದ ತಿಳ್ಕೋಬಹುದು. ಬಾಬಾ ಮಧುಬನದಲ್ಲಿ ಈ ಥರ ಮುರಳಿ ನುಡಿಸಿದ್ದಾರೆ ಅಂತ. ಯಾ ಟೇಪ್ ಮಷೀನ್ ತೋ ಖಜಾನೆ ಕಿ ಖಾನ್ ಹೈ. ಈ ಟೇಪ್ ಮಷೀನ್ ಏನಾಗಿದೆ, ಇದು ಸರ್ವ ಖಜಾನೆಗಳ ಗಣಿಯಾಗಿದೆ. ಮನುಷ್ಯ ತೋ ಶಾಸ್ತ್ರೋं का दान करते, ಗೀತಾ ಛಪಾಕರ್ ದಾನ್ ಕರ್ತೆ. ಮನುಷ್ಯರು ಶಾಸ್ತ್ರ ಪುರಾಣಗಳನ್ನು ಪ್ರಿಂಟ್ ಮಾಡಿ ದಾನ ಮಾಡ್ತಾರೆ. ಭಗವದ್ಗೀತೆಯ ಪುಸ್ತಕಗಳನ್ನು ಸಹ ದಾನ ಮಾಡ್ತಾರೆ. ಯಹ ಟೇಪ್
कितनी वंडरफुल चीज़ है, ज़रा नाजुक है, इसलिए संभाल से चलानी पड़ती है. ಈ ಟೇಪ್ ರೆಕಾರ್ಡರ್ ಏನಿದೆ ಎಷ್ಟು ವಂಡರ್ಫುಲ್ ವಸ್ತು ಆಗಿದೆ. ಸ್ವಲ್ಪ ಇದು ಸೂಕ್ಷ್ಮವಾಗಿರ್ತದೆ. ಹೀಗಾಗಿ ಸ್ವಲ್ಪ ಸಂಭಾಲನೆಯಿಂದ ಇಟ್ಕೋಬೇಕಾಗ್ತದೆ. ಯಹ ಹೇ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ, ಸಬ್ಕೋ ಹೆಲ್ತ್ ವೆಲ್ತ್ ಕಾ ವರ್ಸಾ ದೇ ಸಕ್ತಿ. ಇದು ವಿಶ್ವವಿದ್ಯಾಲಯ ಮತ್ತು ಆಸ್ಪತ್ರೆ ಒಟ್ಟಿಗೆ ಇದೆ. ಇದರಿಂದ ಎಲ್ಲರಿಗೂ ಆರೋಗ್ಯ ಭಾಗ್ಯದ ಆಸ್ತಿ ಸಿಗ್ತದೆ. ಮುರಳಿ ಸೇ ಹಿ ಸಬ್ ಕುಛ್ ಮಿಲ್ತಾ ಹೈ, ಪರಂತು ಮಾಯಾ ಮೋಹಿನಿ ಐಸಿ ಹೈ ಜೋ ಸಬ್ ಕುಛ್ ಭುಲಾ ದೇತಿ ಹೈ. ಬಾಬಾ ಹೇಳ್ತಾರೆ, ಮುರಳಿಯೇ ಔಷಧಿ, ಮುರಳಿಯೇ ಪಾಠ. ಮುರಳಿಯಿಂದನೇ ಆರೋಗ್ಯ ಭಾಗ್ಯ ಎಲ್ಲವೂ ಸಹ ಪ್ರಾಪ್ತಿಯಾಗ್ತದೆ. ಆದರೆ ಮಾಯೆ ಮೋಹಿನಿ ರೂಪ ತಾಳಿ ಎಲ್ಲವನ್ನು ಮರೆಸಿಸಿ ಬಿಡ್ತದೆ. ರಾವಣ ಮೋಹಿತ್ ಕರ್ತೆ ಹೇ ಯಾ ರಾಮ ಮೋಹಿತ್ ಕರ್ತೆ. ರಾಮ ಏಕ ಬಾರ್ ಮೋಹಿತ್ ಕರ್ತೆ, ರಾವಣ ನೇ ತೋ ಆಧಾ ಕಲ್ಪ ಸೆ ಖೀಂಚತೆ ಖೀಂಚತೆ ಏಕ್ದಮ್ ಮಿಟ್ಟಿ ಪಲೀತ ಕರ್ ದಿ ಹೇ. ರಾಮ ಒಂದು ಸಲ ಮೋಹಿತ ಮಾಡ್ತಾನೆ, ನಿಮ್ಮನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡ್ತಾನೆ. ರಾವಣ ದ್ವಾಪರ ಯುಗದಿಂದನೂ ನಿಮ್ಮನ್ನು ಆಕರ್ಷಣೆ ಮಾಡ್ತಾ ಮಾಡ್ತಾ ಪೂರ್ಣ ನಿಮ್ಮನ್ನು ಮಣ್ಣಿನಲ್ಲಿ ಮುಳುಗಿಸಿಬಿಟ್ಟಿದ್ದಾನೆ. ಯಹಾ ಹರ್ ಚೀಜ್ ತಮೋ ಪ್ರಧಾನ್, ಪಾಂಚ ತತ್ವ ಭೀ ತಮೋ ಪ್ರಧಾನ್. ಸತ್ಯುಗ್ ಮೇ ಪಾಂಚ ತತ್ವ ಸತೋ ಪ್ರಧಾನ್ ಹೋಂಗೆ. ಇಲ್ಲಿ ಪ್ರತಿಯೊಂದು ವಸ್ತುವು ತಮೋ ಪ್ರಧಾನ ಆಗಿದೆ. ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತು ತತ್ವಗಳು ಸಹ ಸತೋ ಪ್ರಧಾನ ಆಗಿರ್ತವೆ. ಕಿತನಿ ಬಡಿ ಭಾರಿ ಆಮ್ದಾನಿ ಹೈ, ಲೇತೆ ಕೌನ್ ಹೈ, ಕೋಟೋ ಮೇ ಕೋಯಿ. बंदर बुद्धि को मंदिर बुद्धि बनाने में ಕಿತನಿ ಮೆಹನತ್ ಲಗ್ತಿ. ತಂದೆಯಿಂದ ನಮಗೆ ಎಂತಹ ದೊಡ್ಡ ಪ್ರಾಪ್ತಿಯಾಗ್ತಿದೆ. ಆ ಪ್ರಾಪ್ತಿ ಪಡ್ಕೊಳ್ಳೋರು ಯಾರು? ಕೋಟಿಯಲ್ಲಿ ಕೆಲವರು ಮಾತ್ರ. ಯಾಕೆಂದರೆ ಬಂದರ ಬುದ್ಧಿಯಿಂದ ಮಂದಿರ ಬುದ್ಧಿಯಾಗುವುದು ಸ್ವಲ್ಪ ಪರಿಶ್ರಮದ ಕೆಲಸ ಆಗಿದೆ. ಸಾರಿ ದುನಿಯಾ वेश्यालय बन गई, मैं ही आकर ಶಿವಾಲಯ ಬನಾತಾ. ಬಾಬಾ ಹೇಳ್ತಾರೆ, ಇಡೀ ಪ್ರಪಂಚ ಇವತ್ತು ವೇಶ್ಯಾಲಯ ಆಗಿದೆ, ಅಂದರೆ ವಿಕಾರಿ ಪ್ರಪಂಚ ಆಗಿದೆ. ನಾನು ಬಂದು ಪವಿತ್ರ ಶಿವಾಲಯವನ್ನಾಗಿ ಮಾಡ್ತೀನಿ. ಭಾರತ್ ಶಿವಾಲಯ ಥಾ, ಅಬ ರಾವಣ ನೆ वेश्यालय बनाया है. आधा आधा समय है. बाप कहते, बच्चे खूब सर्विस करो. वो लोग कहने मात्र कह देते, पतिता पावन आओ, परंतु जानते नहीं. ಭಾರತನೇ ಶಿವಾಲಯ ಆಗಿತ್ತು. ಅಬ ರಾವಣ ಭಾರತವನ್ನು ವೇಶ್ಯಾಲಯವನ್ನಾಗಿ ಮಾಡಿದ್ದಾನೆ. ಅರ್ಧ ಕಲ್ಪ ಶಿವಾಲಯ, ಅರ್ಧ ಕಲ್ಪ ವೇಶ್ಯಾಲಯ ಆಗಿರ್ತದೆ. ಬಾಬಾ ಹೇಳ್ತಾರೆ, ನೀವು ಬಹಳ ಬಹಳ ಸೇವೆ ಮಾಡಬೇಕು. ಈಗ ನೀವು ತಂದೆಯನ್ನು ಗುರ್ತಿಸಿದ್ದೀರಿ, ತಂದೆಯಿಂದ ಜ್ಞಾನವನ್ನು ಪಡ್ಕೊಂಡಿದ್ದೀರಿ. ಭಕ್ತರು ಪತಿತ ಪಾವನ ಬಾ ಅಂತ ಕರೀತಿದ್ದಾರೆ. ಆದರೆ ಪತಿತ ಪಾವನ ತಂದೆಯ ಪರಿಚಯ ಅವರಿಗೆ ಗೊತ್ತಿಲ್ಲ. ಅನೇಕ ಮತಾಂತರ ಹೇ, ಭಗವಾನ್ ಖುದ್ ಕಹತೆ ಯಹ ಭ್ರಷ್ಟಾಚಾರಿ ದುನಿಯಾ ಹೈ. ಮನುಷ್ಯ ಭ್ರಷ್ಟ ಬಂತೆ ಹೇ ವಿಷಸ್ಸೆ. ಬಾಬಾ ಹೇಳ್ತಾರೆ, ಪ್ರಪಂಚದಲ್ಲಿ ಅನೇಕ ಮತಾಂತರಗಳಿವೆ. ಪರಮಾತ್ಮನೇ ಬಂದು ಹೇಳ್ತಾ ಇದ್ದಾನೆ, ಮನುಷ್ಯರು ಇವತ್ತು ಭ್ರಷ್ಟಾಚಾರಿಗಳು ಆಗಿಬಿಟ್ಟಿದ್ದಾರೆ. ಭ್ರಷ್ಟ ಆಗಿರುವುದು
ಈ ವಿಕಾರಗಳ ವಿಷದ ಕಾರಣದಿಂದ. काम सबसे महाशत्रु है, वहाँ यह विकार होते ही नहीं. यह भारत मोस्ट बिलेवेड बाप का ಬರ್ತ್ ಪ್ಲೇಸ್. ಸತ್ಯತ್ರೇತಾಯುಗದಲ್ಲಿ ವಿಕಾರಗಳು ಇರೋದೇ ಇಲ್ಲ. ಈ ಭಾರತ ಅತಿ ಪ್ರೀತಿಯ ತಂದೆಯ ಜನ್ಮಭೂಮಿಯಾಗಿದೆ. ರಾವಣ್ ಜೋ ದುಶ್ಮನ್ ಹೇ ಉನ್ಕೋ ಜಲಾತೆ. ಅವನೇ ಬಂದು ಪವಿತ್ರ ರಾಜ್ಯದ ಸ್ಥಾಪನೆ ಮಾಡಿದಾಗ ಅಲ್ಲಿ ವಿಕಾರಗಳು ಇರೋದಿಲ್ಲ. ದ್ವಾಪರ ಯುಗದಿಂದ ರಾವಣ ಮನುಷ್ಯರನ್ನು ಪತಿತ ಮಾಡಿಬಿಡ್ತಾನೆ. ಅದಕ್ಕಾಗಿ ರಾವಣನ ಪ್ರತಿಮೆಯನ್ನು ಸುಡ್ತಾರೆ. ಜೈಸೆ ದೇವಿಯೋಂಕೆ ಚಿತ್ರ ಬನಾಯ್ ಪೂಜಾ ಕರ್ ಫಿರ್ ಡುಬೋತೆ ಹೇ, ಯಹ ಸಬ್ ಹೇ ಅಂಧಶ್ರದ್ಧಾ. ದೇವಿಯರ ಚಿತ್ರಗಳನ್ನು ಮಾಡಿ ಪೂಜೆ ಮಾಡಿ ನಂತರ ಮುಳುಗಿಸ್ತಾರೆ. ದೇವಿಯರನ್ನು ಸುಡೋದಿಲ್ಲ, ಅವರ ಪೂಜೆ ಮಾಡ್ತಾರೆ. ಕಳಿಸೋದಾದ್ರೂ ನದಿಯಲ್ಲಿ ಹಾಕಿ ಕಳಿಸ್ತಾರೆ. ಆದರೆ ರಾವಣನಿಗೆ ಸುಟ್ಟಾಕ್ತಾರೆ. ಅಲ್ಲೇ ಅರ್ಥ ಆಗ್ತದೆ, ರಾವಣ ನಮಗೆ ಶತ್ರು ಆಗಿದ್ದಾನೆ. ಭಕ್ತಿಯಲ್ಲಿ ಏನು ಮಾಡ್ತಾ ಇದ್ದಾರೋ ಅದು ಅಂಧಶ್ರದ್ಧೆ ಆಗಿದೆ. ಪಾದ್ರಿ ಲೋಗ್ ಭಿ ಐಸಿ ಬಾತೆ ಸುನಾಕರ್ बहुतों को कन्वर्ट करते हैं, है तो ड्रामा की भावी, परंतु वह मेहनत बहुत करते. इस समय सारी दुनिया में है ರಾವಣ ರಾಜ್ಯ. ಈ ಭಾರತದ ಧರ್ಮದಲ್ಲಿ ಅಂಧಶ್ರದ್ಧೆ ಇರುವ ಕಾರಣ ಕ್ರಿಶ್ಚನ್ ಪಾದ್ರಿಗಳು ಅದನ್ನೇ ಉದಾಹರಣೆಯ ರೂಪದಲ್ಲಿ ಹೇಳ್ತಾ ಅದೆಲ್ಲ ತಪ್ಪಾಗಿದೆ ಅಂತ ಹೇಳಿ ತಮ್ಮ ಧರ್ಮಕ್ಕೆ ಕನ್ವರ್ಟ್ ಮಾಡ್ಕೋತಾರೆ. ವಾಸ್ತವಿಕವಾಗಿ ನಮ್ಮ ಧರ್ಮದಿಂದ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗುವುದು ಸಹ ನಾಟಕದಲ್ಲಿ ನಿಗದಿಯಾಗಿರ್ತದೆ. ಆದರೆ ಕ್ರೈಸ್ತ ಧರ್ಮದ ಪ್ರಚಾರಕರು ತಮ್ಮ ಧರ್ಮದಲ್ಲಿ ಅನೇಕರನ್ನು ಕರ್ಕೊಳ್ಳಿಕ್ಕಾಗಿ ಬಹಳ ಪರಿಶ್ರಮ ಪಡ್ತಾರೆ. ಈ ಸಮಯದಲ್ಲಿ ಇಡೀ ಪ್ರಪಂಚನೇ ರಾವಣ ರಾಜ್ಯ ಆಗಿದೆ. ರಾವಣ ಕಿ ಚೀಚಿ ಮತ್ ಪರ್ ಸಬ್ ಚಲ್ ರಹೆ, ಪತಿತ ಪಾವನ್ ಜಿಸ್ಕಿ ಸಬ್ಸೆ ಜಾಸ್ತಿ ಮಹಿಮಾ ಹೇ ಉನ್ಕೋ ಸರ್ವವ್ಯಾಪಿ ಕಹ ದಿಯ. ಈ ಸಮಯದಲ್ಲಿ ಎಲ್ಲರೂ ರಾವಣನ ಚೀಚಿ ಮತದಂತೆ ನಡೀತಾ ಇದ್ದಾರೆ. ಪರಮಾತ್ಮ ಯಾರು ಪತಿತ ಪಾವನ ಆಗಿದ್ದಾರೆ, ಯಾರ ಮಹಿಮೆ ಎಲ್ಲರಕ್ಕಿಂತ ಜಾಸ್ತಿ ಆಗಿದೆ, ಅವನಿಗೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ಟಿದ್ದಾರೆ. ಮನುಷ್ಯ ಕಾ ಔರ್ ಕೋಯಿ ದುಶ್ಮನ್ ನಹಿ. ಮನುಷ್ಯರಿಗೆ ಬೇರೆ ಯಾರೂ ದುಶ್ಮನ್ ಅಥವಾ ಶತ್ರು ಇಲ್ಲ. ಒಳಗಿರುವ ಮನೋವಿಕಾರಗಳೇ ಮನುಷ್ಯನ ಶತ್ರುಗಳಾಗಿವೆ. माया से ही मनुष्य पीड़ित है, उनसे तो एक बाप ही आकर छुड़ाते और तो कोई छुड़ा न सके. ಮಾಯೆಯಿಂದನೇ ಮನುಷ್ಯ ಪೀಡಿತ ಆಗಿದ್ದಾನೆ, ದುಃಖಿ ಆಗಿದ್ದಾನೆ. ಆ ಒಂದು ಪೀಡೆಯಿಂದ ಪರಮಾತ್ಮ ಬಂದು ಬಿಡಿಸ್ತಾನೆ. ಶರಣ ಪಡಿ ಮೈ ತೇರಿ ಪ್ರಭು ಮೇರಿ ಲಾಜ ರಖೋ ಐಸಾ ಭೀ ಗೀತೆ. ನಾನು ನಿನಗೆ ಶರಣಾಗ್ತೀನಿ, ನೀನು ನನ್ನ ಮರ್ಯಾದೆಯನ್ನು ರಕ್ಷಣೆ ಮಾಡು, ಕಾಪಾಡು ಎಂಬ ಒಂದು ಗೀತೆನೂ ಇದೆ. ಅಬ್ ತುಮ್ಕೋ ರಾವಣ್ ಸೆ ಬಚಾತೆ, ಪ್ರಭುಜಿ ಮೇರಿ ಲಾಜ ರಖೋ ಅಂತ ಒಂದು ಹಾಡಿದೆ. ಭಕ್ತ ಮೀರಾ ಹಾಡಿದ ಒಂದು ಭಜನೆ. ಬಾಬಾ ಹೇಳ್ತಾರೆ, ನಾನೇ ಬಂದು ನಿಮಗೆ ರಾವಣನ ದುಷ್ಟ ಬಂಧನದಿಂದ ಬಿಡಿಸ್ತೀನಿ. ರಾವಣನೇ ಕಿತನಾ ಸತಾಯ, ಬಾಪ ಕಹತೆ ಏಕ್ ರಾವಣ ಲೇ ಜಾತಾ ದೂಸರಿ ತರಫ್. ಬಾಬಾ ಒಂದು ಕಡೆ ಕರ್ಕೊಂಡು ಹೋದರೆ
ರಾವಣ ಮತ್ತೊಂದು ಕಡೆ ಕರ್ಕೊಂಡು ಹೋಗ್ತಾನೆ. बाप कहते मेरी मत पर चलो, रावण फिर भुला देते हैं, ब्लड से भी लिख कर देते, फिर भी माया भुला कर मुख मोड़ देती है. ಬಾಬಾ ಹೇಳ್ತಾರೆ, ನನ್ನ ಮತದಂತೆ ನಡಿರಿ. ರಾವಣ ಮತ್ತೆ ಮಕ್ಕಳನ್ನು ತಂದೆಯಿಂದ ವಿಮುಖ ಮಾಡಿಬಿಡ್ತಾನೆ. ರಕ್ತದಿಂದ ಪ್ರತಿಜ್ಞೆ ಬರೆದು ಕೊಟ್ಟಂತಹ ಮಕ್ಕಳೂ ಸಹ ಇವತ್ತು ಯಜ್ಞದಲ್ಲಿ ಇಲ್ಲ. ಅಷ್ಟರ ಮಟ್ಟಿಗೆ ಮಾಯೆ ಅವರನ್ನು ತಂದೆಯಿಂದ ದೂರ ಮಾಡಿದೆ. यह सारी बुद्धि की बात है. बाप कहते बच्चे अब वापस चलना है, इसलिए मुझे याद करो तो ऊंच पद पाएंगे. ಬಾಬಾ ಹೇಳ್ತಾರೆ, ಈಗ ಮನೆಗೆ ಹೋಗಬೇಕಾಗಿದೆ, ಆದ್ದರಿಂದ ನೀವು ನನ್ನೊಬ್ಬನನ್ನೇ ನೆನಪು ಮಾಡಬೇಕು. ಶ್ರೀಮತ್ ಕೋ ಕಭಿ ನಹಿ ಭೂಲ್, ಎಂದೆಂದು ನೀವು ಶ್ರೀಮತವನ್ನು ಮರಿಬಾರದು. परंतु कारणे अकारणे अपनी मत पर या कोई की किटपिट से बाप को छोड़ देते हैं. ಆದರೆ ಒಂದಿಲ್ಲ ಒಂದು ಕಾರಣದಿಂದ ಅನೇಕ ಮಕ್ಕಳು ತಂದೆಯ ಮತವನ್ನು ಬಿಡ್ತಾರೆ, ತಮ್ಮ ಮತದಂತೆ ನಡೀತಾರೆ. इसको कहा जाता युद्ध स्थल. एक तरफ है रावण की मत, दूसरे तरफ है ರಾಮ ಕಿ ಮತ ವಾಲೆ. ಇದಕ್ಕೆ ಯುದ್ಧ ಸ್ಥಳ ಅಂತ ಹೇಳಲಾಗ್ತದೆ. ಒಂದು ಕಡೆ ರಾವಣನ ಮತದವರು ಇದ್ದಾರೆ, ಮತ್ತೊಂದು ಕಡೆ ರಾಮನ ಮತದವರು ಇದ್ದಾರೆ. ಅರೆ ತುಮ್ ಭಗವಾನ್ ಸೆ ಸ್ವರ್ಗ ಕಾ ವರ್ಸಾ ಲೋನಾ, ಇತನೇ ಸಬ್ ಲೇ ರಹೆ, ಕ್ಯಾ ಯಹ ಮೂರ್ಖ ಹೇ. ಬಾಬಾ ಕೇಳ್ತಾರೆ, ಎಷ್ಟೊಂದು ಲಕ್ಷ ಲಕ್ಷ ಜನ ಪರಮಾತ್ಮ ತಂದೆಯಿಂದ ಆಸ್ತಿ ಪಡ್ಕೊಳ್ತಾ ಇದ್ದಾರೆ, ನೀವ್ಯಾಕೆ ಪಡ್ಕೊಳ್ಳೋದಿಲ್ಲ? ಹಾಗಾದರೆ ಯಾರೆಲ್ಲರೂ ಪುರುಷಾರ್ಥ ಮಾಡಿ ಆಸ್ತಿ ಪಡ್ಕೊಳ್ತಾ ಇದ್ದಾರೆ, ಅವರೇನು ಮೂರ್ಖರಾಗಿದ್ದಾರೇನು? ತುಮ್ ಭೀ ಭಗವಾನ್ ಕಿ ಸಂತಾನ, ತುಮ್ ಭೀ ವರ್ಸಾಲು. ಅವರೇನು ಮೂರ್ಖರಲ್ಲ, ನೀವು ಪರಮಾತ್ಮನ ಮಕ್ಕಳೇ ಇದ್ದೀರಿ ಅಂದಮೇಲೆ ನೀವು ಅವರಂತೆ ಆಸ್ತಿ ಪಡೀರಿ. ಪರಮಾತ್ಮ ಬ್ರಹ್ಮ ದ್ವಾರ ನೈ ಸೃಷ್ಟಿ ರಚತೆ, ಐಸೆ ನಹಿ ವಿಷ್ಣು ದ್ವಾರ ದೇವತಾ ರಚೆ. ಬ್ರಹ್ಮ ದ್ವಾರ ವಿಷ್ಣು ಪುರಿ ರಚತೆ. ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಹೊಸ ಸೃಷ್ಟಿಯ ರಚನೆ ಮಾಡ್ತಾರೆ. ವಿಷ್ಣುವಿನ ಮೂಲಕ ದೇವತೆಗಳನ್ನು ರಚನೆ ಮಾಡೋದಿಲ್ಲ. ಬ್ರಹ್ಮನ ಮೂಲಕ ವಿಷ್ಣು ಪುರಿಯ ರಚನೆ ಮಾಡ್ತಾರೆ. ವಿಷ್ಣು की राजधानी में हम राज्य लेंगे, बैठे बैठे फिर गुम हो जाते हैं, कारणे अकारणे मतभेद में आ जाते हैं. ಬಾಬಾ ಹೇಳ್ತಾರೆ, ನಾನೇ ವಿಷ್ಣುವಿನ ರಾಜಧಾನಿಯ ಮಾಲೀಕ ಆಗ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಿರ್ತಾರೆ. ಮತ್ತು ಇದ್ದಕ್ಕಿದ್ದಂಗೆ ತಂದೆಯ ಕೈ ಬಿಟ್ಟು ಹೋಗ್ತಾರೆ, ಮತಭೇದದಲ್ಲಿ ಬಂದ್ಬಿಡ್ತಾರೆ. ಕೋಯಿ ಬಂಧನ್ ಪಡ, ಕೋಯಿನೇ ಕುಚ್ ಕಹಾ ತೋ ಭೂಲ್ ಜಾತೆ. ಸ್ವಲ್ಪ ಏನಾದರೂ ಕಷ್ಟ ಬಂತೋ, ಏನಾದರೂ ಒಬ್ಬರು ಹೇಳಿಬಿಟ್ರು ಅಂದರೆ ತಂದೆನೇ ಮರ್ತು ಬಿಡ್ತಾರೆ. देखो यह ढेर बीके ಪರಮಾತ್ಮ ಸೇ ವರ್ಷ ಲೇ ರಹೆ. ನೋಡಿ, ರಾಶಿ ರಾಶಿ ಜನ ಬ್ರಹ್ಮ ಕುಮಾರಿಯರಿದ್ದಾರೆ, ಪರಮಾತ್ಮ ತಂದೆಯಿಂದ ಆಸ್ತಿ ತಗೊಳ್ತಾ ಇದ್ದಾರೆ. ಅಚ್ಚಿ ರೀತಿ ಪಢ ರಹೆ ಹೇ, ಪರಂತು ಬಾಹರ್ ಜಾತೆ ತೋ ಭೂಲ್ ಜಾತೆ. ಮಾಯಾ ಭ್ರಷ್ಟ ಬುದ್ಧಿ ಬನಾ ದೇತಿ. ಮಕ್ಕಳು ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡ್ತಿರ್ತಾರೆ, ಆದರೆ ಶಾಲೆ ಬಿಟ್ಟು ಹೊರಗೆ ಹೋದಾಗ ಮಾಯೆ ಅವರ ಬುದ್ಧಿಯನ್ನು ಭ್ರಷ್ಟ ಮಾಡಿಬಿಡ್ತದೆ. ಕಿತನಿ ಮೆಹನತ್ ಕಿ ಜಾತಿ ಹೇ,
समझाने के लिए। बच्चे घड़ी घड़ी धंधे धोरी से छुट्टी ले जाते हैं सर्विस पर। सभी पर रहम करना चाहते, क्योंकि इन जैसा दुखी वर्थ नॉट ए पेनी दुनिया में कोई है नहीं। सभी का यह धन दौलत मिट्टी में मिल जाएगा. ಸೇವಾಧಾರಿ ಮಕ್ಕಳು ಜ್ಞಾನ ತಿಳಿಸೋದಕ್ಕಾಗಿ ಇಷ್ಟೊಂದು ಪರಿಶ್ರಮ ಪಡ್ತಾರೆ. ಆಗಾಗ ತಮ್ಮ ನೌಕರಿಯಿಂದ ರಜಾ ತೆಗೆದುಕೊಂಡು ಜನರ ಮೇಲೆ ದಯೆ ತೋರಿಸಿ ಜನರನ್ನು ದುಃಖದಿಂದ ಬಿಡಿಸೋದಕ್ಕಾಗಿ ಸೇವೆ ಮಾಡಲಿಕ್ಕೆ ಹೋಗ್ತಾರೆ. ಎಲ್ಲರಿಗೂ ಗೊತ್ತಿದೆ, ಅವರ ಹತ್ತಿರ ಇರುವ ಹಣ ಸಂಪತ್ತು ಎಲ್ಲ ಮಣ್ಣು ಪಾಲು ಆಗಲಿದೆ. ಬಾಕಿ ತುಮ್ಹಾರಿ ಹೇ ಸಚ್ಚಿ ಕಮಾಯಿ, ತುಮ್ ಹಾತ್ ಭರ್ತೂ ಕರ್ಕೆ ಜಾಯೇಂಗೆ. ಆದರೆ ನಿಮ್ಮದಾಗಿದೆ ನಿಜವಾದ ಸಂಪಾದನೆ, ನೀವು ಕೈ ತುಂಬಿಸ್ಕೊಂಡು ಹೋಗೋರಿದ್ದೀರಿ. ಬಾಕಿ ಸಬ್ ಹಾತ್ ಖಾಲಿ ಜಾಯೇಂಗೆ. ಬಾಬಾ ಹೇಳ್ತಾರೆ, ಉಳಿದವರೆಲ್ಲರೂ ಖಾಲಿ ಕೈಯಿಂದ ಹೋಗ್ತಾರೆ, ನೀವು ಮಾತ್ರ ತುಂಬಿದ ಕೈಯಿಂದ ಹೋಗ್ತೀರಿ. ಅಂದರೆ ಬುದ್ಧಿಯಲ್ಲಿ ಸತ್ಯಯುಗದ ಸಂಸ್ಕಾರಗಳನ್ನು, ದೈವಿ ಗುಣಗಳನ್ನು, ದೈವಿ ಶಕ್ತಿಗಳನ್ನು ತುಂಬಿಕೊಂಡು ಹೋಗ್ತೀರಿ. ವಿನಾಶ ತೋ ಹೋನಾ ಜರೂರ್ ಹೈ. सब कहते यह वही महाभारत लड़ाई का समय, सबको काल खा जाएगा. ಎಲ್ಲರಿಗೂ ಈಗ ತಿಳಿತಾ ಇದೆ, ಮೂರನೇ ಮಹಾಯುದ್ಧದ ಸಮಯ ಬಂದಿದೆ ಅಂತ. ಇದಕ್ಕೇನೆ ಪುರಾಣದಲ್ಲಿ ಮಹಾಭಾರತ ಯುದ್ಧ ಅಂತ ಹೇಳಲಾಗಿದೆ. ಪರಂತು ಹೋನಾ ಕ್ಯಾ ಹೈ ಯಹ ಸಮಜ್ತೆ ನಹಿ. ಆದರೆ ಈ ಮಹಾಭಾರತ ಯುದ್ಧ ಯಾವ ಸಮಯದಲ್ಲಿ ನಡೆಯಲಿದೆ, ಯುದ್ಧದ ನಂತರ ಏನು ಆಗಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಾಪ್ ಕಹತೆ ಮೈ ತುಮ್ಕೋ ವಾಪಸ್ ಲೇ ಜಾನೆ ಆಯಾ ಹೂಂ, ಮುझे ಹಿ ಕಾಲ್ ಮಹಾಕಾಲ್ ಕಹತೆ. ಬಾಬಾ ಹೇಳ್ತಾರೆ, ನಾನು ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದೀನಿ. ನನಗೆ ಕಾಲರ ಕಾಲ ಮಹಾಕಾಲ ಅಂತ ಹೇಳಲಾಗ್ತದೆ. मौत सामने खड़ा है, अब मेरी मत पर चलो और पद भी ऊंचा ले लो. ಬಾಬಾ ಹೇಳ್ತಾರೆ, ಎಲ್ಲರ ವಿನಾಶ ಎದುರಿಗೆ ನಿಂತಿದೆ. ವಿನಾಶ ಆಗುವ ಮೊದಲೇ ನನ್ನ ಮತದಂತೆ ನಡೆದು ಉನ್ನತ ಪದವಿಯನ್ನು ಪಡ್ಕೊಳ್ಳಿ. ಜೀವನ್ ಮುಕ್ತಿ ಮೇ ಭಿ ಪದ ಹೇನ, मुक्ति में तो सब धर्म स्थापक बैठ जाएं. वह भी पहले जब आएंगे तो सतो प्रधान, फिर सतो रजो तमो में आते हैं. ऊंच और नीच, बेगर और प्रिंस. इस समय भारत सबसे नीच पतित है. ಬಾಬಾ ಹೇಳ್ತಾರೆ, ಜೀವನ ಮುಕ್ತಿಯಲ್ಲೂ ಸಹ ಅನೇಕ ಪದವಿಗಳು ಇವೆ, ಸ್ಥಾನಮಾನಗಳಿವೆ. ಉಳಿದ ಧರ್ಮಸ್ಥಾಪಕರು ಮತ್ತು ಅವರ ಅನುಯಾಯಿಗಳು ಮುಕ್ತಿಧಾಮಕ್ಕೆ ಹೋಗಿ ಕೂಡೋರಿದ್ದಾರೆ. ಅವರೂ ಸಹ ಈ ಸೃಷ್ಟಿಗೆ ಬರುವಾಗ ಮೊದಲು ಸತೋ ಪ್ರಧಾನ ಸ್ಥಿತಿಯಲ್ಲಿ ಬರ್ತಾರೆ, ನಂತರ ನಿಧಾನಕ್ಕೆ ರಜೋ ತಮೋ ಗುಣದಲ್ಲಿ ಬರ್ತಾರೆ. ಈ ಸಮಯದಲ್ಲಿ ಭಾರತ ಸಂಪೂರ್ಣ ನೀಚ ಮತ್ತು ಪತಿತ ಆಗಿದೆ. ಕಲ್ ದೇವತಾ ಧರ್ಮ ಬಹುತ್ ಸುಖ ದೇನೆ ವಾಲಾ ಥಾ, ಇತನಾ ಸುಖ ಔರ್ ಕೋಯಿ ಧರ್ಮ ಮೇ ಹೋ ನ ಸಕೆ. ನೆನ್ನೆ ನೋಡಿದರೆ ನೀವು ದೇವತಾ ಧರ್ಮದಲ್ಲಿ ಇದ್ದರೆ, ದೇವತಾ ಧರ್ಮ ಬಹಳ ಸುಖ ಕೊಡುವಂತಹ ಧರ್ಮ ಆಗಿತ್ತು. ಅಂತಹ ಸುಖ ಯಾವ ಧರ್ಮದವರಿಗೂ ಸಿಗೋದಿಲ್ಲ. ತುಮ್ ಸತ್ಯುಗೆ ಮಾಲಿಕ್ ಥೇ, ಅಬ್ ನರ್ಕ ಕೆ ಮಾಲಿಕ್ ಬನೆ.
फिर सतयुग में फर्स्ट जन्म लेंगे। हम सो का अर्थ भी नहीं समझते। हम जीव आत्मा इस समय ब्राह्मण हैं, इनके पहले शूद्र थे। कल हम सो देवता, फिर क्षत्रिय बनेंगे, फिर वैश्य शूद्र डिनाइस्टी में आएंगे। अभी हमारी चढ़ती कला है। ಬಾಬಾ ಹೇಳ್ತಾರೆ, ಹಂ ಸೋ ಹಂ ಮಂತ್ರದ ಅರ್ಥನೂ ಭಕ್ತರಿಗೆ ಗೊತ್ತಿಲ್ಲ. ಬಾಬಾ ನಮಗೆ ತಿಳಿಸಿಕೊಡ್ತಾರೆ, ಹಂ ಸೋ ಹಂ ಅಂದರೆ ನಾವೇ ಸಂಗಮ ಯುಗದ ಬ್ರಾಹ್ಮಣರು, ನಾಳಿನ ದೇವತೆಗಳು, ತ್ರೇತಾಯುಗದ ಕ್ಷತ್ರಿಯರು, ನಂತರ ವೈಶ್ಯರು ಮತ್ತು ಶೂದ್ರ ವಂಶದಲ್ಲಿ ಬರ್ತೇವೆ. अब हमारी चढ़ती कला है। सतयुग में यह ज्ञान नहीं रहेगा। इनके पहले हम उतरती कला में थे। बाबा चढ़ती कला में ले जाते। ಈಗ ನಾವು ಏರುವ ಕಲೆಯಲ್ಲಿ ಇದ್ದೇವೆ. ಮೊದಲು ನಾವು ಇಳಿಯುವ ಕಲೆಯಲ್ಲಿ ಇದ್ವಿ. ಈಗ ಬಾಬಾ ನಮ್ಮನ್ನು ಮತ್ತೆ ಏರಿಸಿಕೊಂಡು ಹೋಗ್ತಾ ಇದ್ದಾರೆ. परंतु किसकी बुद्धि में यह ज्ञान ठहरता नहीं, क्योंकि बुद्धि योग मेरे साथ नहीं है। इसलिए गोल्डन एज्ड बर्तन बनता ही नहीं. ಇಷ್ಟೆಲ್ಲ ಬಾಬಾ ತಿಳಿಸಿಕೊಟ್ಟೂ ಅನೇಕ ಮಕ್ಕಳ ಬುದ್ಧಿಯಲ್ಲಿ ಈ ಜ್ಞಾನ ಧಾರಣೆ ಆಗೋದಿಲ್ಲ. ಯಾಕೆ ಅಂದರೆ ಬುದ್ಧಿಯ ಪಾತ್ರೆ ಚಿನ್ನದ ಪಾತ್ರೆ ಆಗಿಲ್ಲ. कहते सिर्फ बाबा बाबा, लेकिन सिर्फ मुख से बाबा कहना नहीं है, अंदर से याद करना है. ಅನೇಕ ಮಕ್ಕಳು ಮುಖದಿಂದ ಆಗಾಗ ಬಾಬಾ 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 ಅಂತ ಹೇಳ್ತಿರ್ತಾರೆ. ಆದರೆ ಬಾಯಿಂದ ಹೇಳೋದಲ್ಲ, ಅಂತರಾಳದಿಂದ ಆ ತಂದೆಯನ್ನು ನೆನಪು ಮಾಡಬೇಕು. ಆಗ ಮಾತ್ರ ಅಂತಮತಿ ಸೋ ಗತಿ ಹೋ ಜಾಯ್. ಅಂತಮತಿ ಸೋ ಗತಿಯ ಪ್ರಾಪ್ತಿಯಾಗ್ತದೆ. ದೇಹ ಕಾ ಭಾನ ಛೋಡ್ ಅಪ್ನೆ ಕೋ ಆತ್ಮ ಸಮझो. ದೇಹ ಅಭಿಮಾನವನ್ನು ಬಿಟ್ಟು ನಿಮಗೆ ನೀವು ಆತ್ಮ ಎಂದು ತಿಳಿಯಿರಿ. ಜಿತನಾ ಅಪ್ನೆ ಕೋ ಆತ್ಮ ಸಮझेंगे, बाप को याद करेंगे, उतने तुम्हारे विकर्म विनाश होंगे और कोई उपाय नहीं. ಇಷ್ಟೆಷ್ಟು ನಿಮಗೆ ನೀವು ಆತ್ಮ ಅಂತ ತಿಳ್ಕೋತೀರಿ, ತಂದೆಯನ್ನು ನೆನಪು ಮಾಡ್ತೀರಿ, ಅಷ್ಟೇ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. ವಿಕರ್ಮ ನಾಶ ಮಾಡಿಕೊಳ್ಳಿಕ್ಕೆ ತಂದೆಯ ನೆನಪಿನ ವಿನಃ ಬೇರೆ ಯಾವ ಉಪಾಯನೂ ಇಲ್ಲ. तुम्हें सबको समझाना है कि यह जो तुम यज्ञ तप दान करते हो, इनसे मेरे को मिल नहीं सकते हो. ನೀವೆಲ್ಲರಿಗೂ ತಿಳಿಸ್ರಿ, ಯಜ್ಞ ಜಪ ತಪ ದಾನ ಮಾಡೋದ್ರಿಂದ ಯಾರೂ ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. तुम तो एकदम पतित बन गए, एक भी मेरे पास नहीं आए. ಯಾಕೆ ಅಂದರೆ ಎಲ್ಲರೂ ಪತಿತ ಆಗಿಬಿಟ್ಟಿದ್ದಾರೆ, ಒಬ್ಬರೂ ನನ್ನ ಹತ್ತಿರ ಬಂದಿಲ್ಲ ಅಂತ ಬಾಬಾ ಹೇಳ್ತಾರೆ. ನಾಟಕ में पिछाड़ी तक सब एक्टर्स को रहना है. जब नाटक पूरा होगा तब सबको वापस जाना है. ಈ ನಾಟಕದಲ್ಲಿ ಕೊನೆಯವರೆಗೂ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರ ಮಾಡಲೇಬೇಕಾಗ್ತದೆ. ಮಧ್ಯ ಮಧ್ಯದಲ್ಲಿ ಹೋಗುವಂತೆ ಇಲ್ಲ. ನಾಟಕ ಮುಗಿಲಿಕ್ಕೆ ಬಂದಾಗ ಎಲ್ಲರೂ ವಾಪಸ್ ಹೋಗಬೇಕು. आत्माएं वृद्धि को पाती रहती, बीच से निकल नहीं सकती. स्थापना करने वाले ही यहाँ बैठे 84 जन्म लेने. झाड़ को जड़जड़ीभूत अवस्था को पाना है. यह बहुत अच्छी बातें हैं समझने.
बड़ा खबरदार भी रहना है कि माया कहाँ धोखा न दे. 84 ಜನ್ಮಗಳಲ್ಲಿ ಬರೋರು ಸತ್ಯಯುಗದ ಸ್ಥಾಪನೆ ಮಾಡೋರೇ ಇನ್ನೂ ಇಲ್ಲಿದ್ದಾರೆ ಅಂದಮೇಲೆ ಮಧ್ಯ ಮಧ್ಯದಲ್ಲಿ ಬರುವಂಥವರು ಹೇಗೆ ವಾಪಸ್ ಹೋಗ್ತಾರೆ? ಇವೆಲ್ಲ ತಿಳ್ಕೊಳ್ಳುವಂತಹ ಮಾತುಗಳಾಗಿವೆ. ಆದರೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಬಹಳ ಬಹಳ ಎಚ್ಚರಿಕೆಯಿಂದ ನಡಿಬೇಕು. ಮಾಯೆ ನಿಮಗೆ ಮೋಸ ಮಾಡಬಾರದು. अपना मुँह ऊपर में रखना है, खुशी से जाना है. बाबा कहते अपना मुँह स्वर्ग की तरफ रखो, लात नरक की तरफ रखो. ನಿಮ್ಮ ತಲೆ, ನಿಮ್ಮ ದೃಷ್ಟಿ, ನಿಮ್ಮ ಮುಖ ಸ್ವರ್ಗದ ಕಡೆಗೆ ಇರಬೇಕು. ಕಾಲುಗಳು ನರ್ಕದ ಕಡೆಗೆ ಇರಬೇಕು. इसलिए कृष्ण का ऐसा चित्र बनाया है. ಶ್ಯಾಮ ಸುಂದರ ಬಂತೆ. ಆದ್ದರಿಂದ ಕೃಷ್ಣನ ಚಿತ್ರನು ಆ ಥರ ಮಾಡಲಾಗಿದೆ. ಕೃಷ್ಣ ಕೈಯಲ್ಲಿ ಸ್ವರ್ಗದ ಗೋಳವನ್ನು ಹಿಡಿದಿದ್ದಾನೆ. ಕಾಲು ಹತ್ತಿರ ನರ್ಕವನ್ನು ಒದಿತಾ ಇದ್ದಾನೆ ಕಾಲಿಂದ. ಹಾಗೆ ನೀವು ಸಹ ಕೃಷ್ಣನ ಸಮಾನ ಶ್ಯಾಮ ಸುಂದರ ಆಗ್ತೀರಿ. तुम जानते हो हम श्रीमत पर विश्व का राज्य स्थापन करते हैं, उसमें हम ही आकर राज्य करेंगे. इसमें यज्ञ जप तप करने की दरकार नहीं. बाबा इन द्वारा मत देते हैं कि मुझे याद करो. अब राजधानी स्थापन हो रही, उसमें जो पद चाहिए वह ले लो. जैसे यह मम्मा अब ज्ञान ज्ञानेश्वरी है, जाकर राज राजेश्वरी बनेगी. यह नॉलेज है राजयोग की. ನೀವೇ ಶ್ರೀಮತದಂತೆ ನಡೆದು ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ. ಆ ರಾಜ್ಯದಲ್ಲಿ ಯಾವ ಪದವಿ ಬೇಕೋ ಅದನ್ನು ನೀವು ಪಡ್ಕೋಬೋದು. ಹೇಗೆ ಈ ಮಮ್ಮ ಈಗ ಜ್ಞಾನೇಶ್ವರಿಯಾಗಿದ್ದರೆ ನಾಳೆ ರಾಜರಾಜೇಶ್ವರಿ ಆಗ್ತಾರೆ. ಹಾಗೆ ನೀವು ಸಹ ಅವರಂತೆ ಪುರುಷಾರ್ಥ ಮಾಡಿರಿ. ऐसे कॉलेज में कितना अच्छी रीति पढ़ना चाहिए. बाप कहते आज बहुत अच्छी अच्छी पॉइंट्स सुनाता हूँ, इसलिए पूरा ध्यान रखो. ಇಂಥ ವಂಡರ್ಫುಲ್ ಕಾಲೇಜಿನ ವಿದ್ಯಾರ್ಥಿಗಳು ನೀವಾಗಿದ್ದೀರಂದರೆ ಎಷ್ಟು ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಬೇಕು. ಬಾಬಾ ಎಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನು ಮಕ್ಕಳಿಗೆ ತಿಳಿಸ್ತಾರೆ, ಅದರ ಬಗ್ಗೆ ಪೂರ್ಣ ಗಮನ ಕೊಡಬೇಕು. ಮಿತ್ರ ಸಂಬಂಧಿयों का भी कल्याण करो. जिनकी तकदीर में होगा वह उठ पड़े. शिव के मंदिर में जाकर भाषण करो. शिव बाबा नरक को स्वर्ग बनाने आया है. ಎಷ್ಟು ಸಾಧ್ಯವೋ ಅಷ್ಟು ಮಿತ್ರ ಸಂಬಂಧಿಕರ ಕಲ್ಯಾಣ ಮಾಡಿರಿ. ಯಾರ ಭಾಗ್ಯದಲ್ಲಿ ಇರ್ತದೋ ಅವರು ಬಂದ್ಬಿಡ್ತಾರೆ. ಶಿವನ ಮಂದಿರಕ್ಕೆ ಹೋಗಿ ಭಾಷಣ ಮಾಡಿರಿ. ಶಿವ ತಂದೆ ನರ್ಕವನ್ನು ಸ್ವರ್ಗ ಮಾಡಲಿಕ್ಕೆ ಬಂದಿದ್ದಾರೆ. ಬಹುತ್ ಬನ್ನೆ ಕೆ ಲಿಯೆ ಆಯೆಂಗೆ. ಆಗ ಅನೇಕರು ಆ ಸ್ವರ್ಗದ ದೇವತಾ ಆಗಲಿಕ್ಕೆ ಬರಬಹುದು. ತುಮಾರಿ ಮಾಯಾ ಕೆ ಸಾಥ್ ಜಬರ್ದಸ್ತ್ ಲಡಾಯಿ. अच्छे अच्छे बच्चों को आज नशा चढ़ता, कल गुम हो जाते. तुम जानते हो पुरानी दुनिया ख़त्म होनी. पुराना शरीर छोड़ हम नई दुनिया में जाकर पैर धरेंगे. यह देहली परिस्थान होगी. अब परिस्थान में जाने के लिए गुलगुल फूल बनना है. ಬಾಬಾ ಹೇಳ್ತಾರೆ, ಮಾಯೆ ಜೊತೆಗೆ ನಿಮ್ಮ ಯುದ್ಧ
ನಡೆದಿದೆ. ಒಳ್ಳೊಳ್ಳೆ ಮಕ್ಕಳು ಇವತ್ತು ನಶೆಯಲ್ಲಿ ಇರ್ತಾರೆ, ನಾಳೆ ನೋಡಿದರೆ ತಂದೆಯ ಕೈ ಬಿಟ್ಟು ಹೋಗಿರ್ತಾರೆ. ಆದರೆ ನಮಗೆ ತಿಳಿದಿದೆ ಈ ಹಳೆ ಪ್ರಪಂಚ ಇನ್ನೂ ಕೆಲವೇ ವರ್ಷಗಳಲ್ಲಿ ನಾಶವಾಗಲಿದೆ. ನಾವು ಹೊಸ ಪ್ರಪಂಚಕ್ಕೆ ಹೋಗೋರಿದ್ದೇವೆ. ಈ ದೆಹಲಿ ಪರಿಸ್ಥಾನ ಆಗಲಿದೆ. ಆದ್ದರಿಂದ ಆ ಪರಿಸ್ಥಾನಕ್ಕೆ ಹೋಗುವಂಥ ಹೂಗಳು ನೀವಾಗಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. देह अभिमान को छोड़ बाबा को अंदर ही अंदर ऐसा याद करना है जो अंतमति सोगति हो जाए. बुद्धि को याद द्वारा गोल्डन ಏಜ್ಡ್ बनाना है. ದೇಹ ಅಭಿಮಾನವನ್ನು ಬಿಟ್ಟು ಒಳಗೆ ಆ ತಂದೆಯನ್ನು ನೆನಪು ಮಾಡಬೇಕು. ಆಗ ಅಂತಮತಿ ಸೋಗತಿ ಆಗುವುದು. ನಿಮ್ಮ ಬುದ್ಧಿಯನ್ನು ನೀವು ಚಿನ್ನದ ಬುದ್ಧಿಯನ್ನಾಗಿ ಮಾಡ್ಕೋಬೇಕು. ಎರಡನೇದು, ಕಭಿ ಭಿ ಮನ್ಮತ್ या मतभेद में आकर पढ़ाई नहीं छोड़नी है. अपना मुख स्वर्ग तरफ रखना है, नरक को भूल जाना है. ಯಾವತ್ತೂ ಮನ್ಮತ ಅಥವಾ ಪರಮತದಲ್ಲಿ ಬಂದು ಮತಭೇದದಲ್ಲಿ ಬಂದು ವಿದ್ಯಾಭ್ಯಾಸ ಬಿಡಬಾರದು. ತಮ್ಮ ಮುಖವನ್ನು ಸ್ವರ್ಗದ ಕಡೆಗೆ ಇಡಬೇಕು, ನರ್ಕವನ್ನು ಮರಿಬೇಕು. वरदान. सर्व प्राप्तियों को सामने रख श्रेष्ठ शान में रहने वाले ಮಾಸ್ಟರ್ ಸರ್ವಶಕ್ತಿಮಾನ್ ಭವ. ಸರ್ವ ಪ್ರಾಪ್ತಿಗಳನ್ನು ಮುಂದೆ ನೋಡುತ್ತಾ, ಬುದ್ಧಿಯ ನೇತ್ರದಿಂದ ನೋಡುತ್ತಾ, ನಮ್ಮದೇ ಆದ ಸ್ವಮಾನದಲ್ಲಿ ಇರುವಂತಹ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಬೇಕು. हम सर्वश्रेष्ठ आत्माएं, ऊंचे ते ऊंचे भगवान के बच्चे. यह शान सर्वश्रेष्ठ शान है. जो इस श्रेष्ठ शान की सीट पर रहते हैं वह कभी भी परेशान नहीं हो सकता. देवताई शान से भी ऊंचा ये ब्राह्मणों का शान है. सर्व प्राप्तियों की लिस्ट सामने रखो तो सदा अपना श्रेष्ठ शान सदा स्मृति में रहेगा और यही गीत गाते रहेंगे कि पाना था वो पा लिया. सर्व प्राप्तियों की स्मृति से मास्टर सर्वशक्तिमान की स्थिति सहज बन जाएंगे. ಎಲ್ಲಕ್ಕಿಂತಲೂ ದೊಡ್ಡ ಸ್ವಮಾನ ಆಗಿದೆ ನಾನು ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮನ ಮಗು ಆಗಿದ್ದೇನೆ ಅನ್ನೋದು. ಈ ಸ್ವಮಾನದ ಆಸನದಲ್ಲಿ ಯಾರು ಕೂತ್ಕೊಳ್ತಾರೆ ಅವರು ಯಾವುದೇ ಕಷ್ಟಗಳಿಗೆ ಒಳಗಾಗೋದಿಲ್ಲ. ದೇವತೆಗಳ ಸ್ಥಾನಮಾನದಕ್ಕಿಂತ ಈ ಬ್ರಾಹ್ಮಣರ ಸ್ಥಾನಮಾನ ಸ್ವಮಾನ ಏನಿದೆ ಇದು ಬಹಳ ದೊಡ್ಡದಾಗಿದೆ, ಶ್ರೇಷ್ಠ ಆಗಿದೆ. ಸರ್ವ ಪ್ರಾಪ್ತಿಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ, ನಿಮ್ಮ ಸ್ವಮಾನವನ್ನು ನೆನ್ಪು ಮಾಡ್ಕೊಳ್ಳಿ. ಆಗ ಒಳಗಿನಿಂದ ಈ ಗೀತೆ ಮೂಡಿ ಬರ್ತದೆ. ಪಾನಾ ಥಾವೋ ಪಾಲಿಯ. ನಾನೇನು ಪಡಿಬೇಕಾಗಿತ್ತು ಅದನ್ನು ಪಡೆದಿದ್ದೇನೆ.
ಸರ್ವ ಪ್ರಾಪ್ತಿಗಳ ಸ್ಮೃತಿಯಿಂದ ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿಬಿಡ್ತೀರಿ. ಮಾಸ್ಟರ್ ಸರ್ವಶಕ್ತಿವಾನ್ ಸಹಜವಾಗಿ ಆಗಿಬಿಡ್ತೀರಿ. श्लोगन: योगी और पवित्र जीवन ही सर्व प्राप्तियों का आधार है. ಯೋಗಿ ಮತ್ತು ಪವಿತ್ರ ಜೀವನವೇ ಸರ್ವ ಪ್ರಾಪ್ತಿಗಳ ಆಧಾರ ಆಗಿದೆ. ಅಚ್ಚ. ಓಂ ಶಾಂತಿ.